ಹಲೋ ಬ್ರೋ, ನಿಮ್ಮನ್ನೇ ಮಾತಾಡಿಸ್ತಿರೋದು. ನನ್ನ ಯಾಕೆ ಕರೀತಿದ್ದೀರಾ? ನೀವು ಈ ಮನೆ ಅಳಿಯ ಅಲ್ವಾ ಬ್ರೋ? ವೀರೇಂದ್ರ ಸರ್ ದೇಸಾಯಿ ನನಗೆ ಸೋದರ ಮಾವ ಆಗಬೇಕು. ನಿಮಗೆ ಹೆಣ್ಣು ಕೊಟ್ಟಿರೋ ಮಾವ ಅಂದಮೇಲೆ ನಿಮಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಕರಿಬೇಕಲ್ವಾ? ಇದ್ದಕ್ಕಿದ್ದ ಹಾಗೆ ನರಿ ಮರ್ಯಾದೆ ಕೊಡ್ತಿದೆ ಅಂದರೆ ಬೇರೆ ಯಾವುದೋ ದಾರಿಯಲ್ಲಿ ಯೋಚನೆ ಮಾಡ್ತಿದೆ ಅಂತಲೇ ಅರ್ಥ. ನನಗೆಲ್ಲ ಗೊತ್ತು ಕಣೋ. ನೀನು ಶ್ರಾವಣಿನ ಇಷ್ಟಪಡ್ತಿದ್ಯಾ, ಅವಳು ನಿನ್ನನ್ನು ಇಷ್ಟಪಡ್ತಿದ್ದಾಳೆ. ಆದರೆ ಆ ವಿಷಯ ನಿಮ್ಮಿಬ್ಬರಿಗೆ ಗೊತ್ತೇ ಇಲ್ಲ. ಇದನ್ನೇ ಉಪಯೋಗಿಸ್ಕೊಂಡು ನಿಮ್ಮಿಬ್ಬರ ಮಧ್ಯೆ ಗೋಡೆ ಕಟ್ಟೋಕೆ ನಾನು ನಿಂತಿದ್ದೀನಿ. ಹೇಳಿ, ಏನು ವಿಷಯ? ನೋಡಿ ಬ್ರೋ, ನೀವು ನಮ್ಮನೆ ಹುಡುಗಿನ ಮದುವೆ ಆಗಿದ್ದೀರ. ಇವಾಗ ಅವಳು ನಿಮ್ಮನೆ ಸೊಸೆ. ನೀವು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊಬೋದು. ಅದಕ್ಕಿಂತ ಹೆಚ್ಚಾಗಿ ನೀವು ಅವಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅವಳ ಜೊತೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಂಗೆ ಗೊತ್ತು, ಶ್ರಾವಣಿಗೆ ನಿಮಗಿಂತ ಒಳ್ಳೆ ಹುಡುಗ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೊಂದು ಸಲ ಮಾವ ಅದನ್ನೇ ಹೇಳ್ತಿರ್ತಾರೆ. ನನಗೂ ನಿಮ್ಮಲ್ಲಿ ತುಂಬಾ ನಂಬಿಕೆ ಇದೆ. ಸುಬ್ಬು ಬ್ರೋ, ಬೇಜಾರು ಮಾಡ್ಕೊಬಿಡಿ. ಹಳೇದೇನೋ ಆಗಿದ್ದಾಗೋಯ್ತು. ಈ ಕೋಪ ಮನಸ್ತಾಪ ಅದಕ್ಕೆಲ್ಲ ಬೇಜಾರು ಮಾಡ್ಕೊಬಿಡಿ. ಇನ್ನು ಮುಂದೆ ಒಂದಾಗಿರೋಣ. ಎರಡೂ ಮನೆಗಳು ಸಂತೋಷವಾಗಿರಬೇಕು ಅಂದರೆ ನೀವಿಬ್ಬರು ನೆಮ್ಮದಿಯಾಗಿರಬೇಕು. ಹಾವು ವಿಷ ಕಾರೋಕ್ಕೂ ಮುಂಚೆ ಹೂವಿನ ಹಾಗೆ ನಾಟಕ ಆಡ್ತಿದೆ. ಇಲ್ಲಿ ಹತ್ತಿರ ಆಗಬೇಕು ಅಂತ ಅವನೇ ಹೇಳ್ತಿದ್ದಾನೆ. ಶತ್ರುಗಳು ದೂರ ಇರೋದಕ್ಕಿಂತ ಹತ್ತಿರ ಇದ್ರೇ ಒಳ್ಳೆಯದು. ಆಗಲೇ ಅವ್ರ ಹೆಚ್ಚೇ ಗೊತ್ತಾಗೋದು. ಬ್ರೋ, ಏನು ಯೋಚನೆ ಮಾಡ್ತಿದ್ದೀರಾ? ನೋಡಿ, ನಾನು ನಿಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನಿಮ್ಮ ಹತ್ರ ಕೇಳ್ಕೊತಿರೋದು ಸ್ನೇಹ ಬೇಕು ಅಂತ ಅಷ್ಟೇ. ಅದು ಬಿಟ್ಟು ಬೇರೆ ಉದ್ದೇಶ ಏನೂ ಇಲ್ಲ. ನೋಡಿ, ಇದುವರೆಗೂ ನನ್ನಿಂದ ತುಂಬಾ ತಪ್ಪುಗಳಾಗಿದೆ. ಅದನ್ನೆಲ್ಲ ನೀವು ಕ್ಷಮಿಸಿದ್ದೀರಾ, ದೊಡ್ಡವರಾಗಿದ್ದೀರಾ. ನಿಮ್ಮ ಮುಂದೆ ನಾನು ಚಿಕ್ಕವನಾಗಿದ್ದೀನಿ. ಸಾರಿ ಬ್ರೋ, ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಸ್ನೇಹಕ್ಕೆ ಕೈ ಚಾಚ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ. ಅಂತೂ ಕುರಿ ಹಳ್ಳಕ್ಕೆ ಬಿತ್ತು. ನನಗೋಸ್ಕರ ಅಂತ ಹಳ್ಳ ತೋಡಿದ್ಯಾ? ಆದರೆ ಆ ಹಳ್ಳದಲ್ಲಿ ನೀನೇ ಬೀಳ್ತೀಯ. ನಾನು ಕೈ ಹಿಡ್ದಿರೋದು ನಾನು ಬೀಳೋಕ್ಕಲ್ಲ, ನಿನ್ನ ಬೀಳ್ಸೋಕ್ಕೆ. ಯಾಕಂದರೆ ಇವನಿಗೆ ಮೊದಲಿನ ಸುಬ್ಬು ಅಲ್ಲ. ಎತ್ತರಕ್ಕೆ ಬಂದರೆ ಎತ್ತರೇಟ್ ಕೊಟ್ಟು ನಿಲ್ಲೋನು, ಸೇರು ಅಂದರೆ ಸವ್ವಾ ಸೇರು ಅನ್ನೋನು. ಥ್ಯಾಂಕ್ ಯು ಬ್ರೋ.